ನನ್ನ ಚುಕ್ಕೆ ಕುರಿತಿನ ಪ್ರಶ್ನೆ 93 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ. ಸುರೇಶ್. ಮಾನ್ಯ ಸಭಾಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ, ಆದರೆ ಉತ್ತರ ನೋಡಿದ್ರೆ ನನಗೆ ತುಂಬ ಬೇಸರ ಆಗ್ತಾ ಉಂಟು. ಯಾಕಂದ್ರೆ ಮಂಗಳೂರು ಅಂದ ತಕ್ಷಣ ರಾಜ್ಯದ 2ನೇ ಆರ್ಥಿಕವಾಗಿ ರಾಜ್ಯಕ್ಕೆ ತೆರಿಗೆ ಸಂಗ್ರಹ ಮಾಡುವಂತ ನಮ್ಮ ಮಂಗಳೂರು. ಆದರೆ ಸ್ವಚ್ಛತೆ ವಿಚಾರ ಬಂದಾಗ ಕುಡುಪು, ವಾಮಂಜೂರು ಈ ಭಾಗದಲ್ಲಿ ದಿನನಿತ್ಯ ಕಸ ಸಂಗ್ರಹ ಆಗೋದಿಲ್ಲ. ಅದ್ರ ಜೊತೆಗೆ ಮನೆಯಿಂದ ಸಂಗ್ರಹ ಮಾಡುವಾಗಲೇ ಕಸ, ಹಸಿ ಕಸ ಮತ್ತೆ ಒಣ ಕಸ, ಏನು ಡ್ರೈ ವೇಸ್ಟ್ ಮತ್ತೆ ವೆಟ್ ವೇಸ್ಟ್ ಅದು ಸ್ಯಾಗ್ರಿಗೇಟ್ ಮಾಡಿ ಬರುವುದೇ ಇಲ್ಲ. ಅದರ ಜೊತೆಗೆ ಏನು ವಾಮಂಜೂರಿನಲ್ಲಿ ಪಚ್ಚನಾಡಿಯಲ್ಲಿ ಆ ಕಸವನ್ನ ಡಂಪಿಂಗ್ ಯಾರ್ಡ್ ಅನ್ನ ಅಲ್ಲಿ ಸುಮಾರು 9 ಲಕ್ಷ ಟನ್ ಆ ಕಸ ಇನ್ನೂ ಅಲ್ಲೇ ಇರುವ ಕಾರಣಕ್ಕೋಸ್ಕರ ಆ ಮಂದಾರ ಬೈಲು ಅನ್ನೋ ಗ್ರಾಮ, ಆ ಗ್ರಾಮ ಹೆವಿ ರೈನ್ನ ಕಾರಣಕ್ಕೋಸ್ಕರ ಆ ಕಸದ ಮೇಲೆ ಮಣ್ಣು ಬಿದ್ದ ಕಾರಣಕ್ಕೋಸ್ಕರ ಇಡೀ ಗ್ರಾಮವೇ ಕಸದಿಂದ ತುಂಬಿ ಹೋಗಿದೆ. ಅದರ ಜೊತೆಗೆ ಏನು 9 ಲಕ್ಷ ಟನ್ ಕಸವನ್ನ ವಿಲೇವಾರಿ ಮಾಡೋ ಕೆಲಸ ಆಗ್ತಾ ಇಲ್ಲ, ನಿಧಾನಗತಿಯಲ್ಲಿ ಆಗ್ತಾ ಉಂಟು, ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ತಾ ಇಲ್ಲ. ಆ ಭಾಗಕ್ಕೆ ಹೋದಾಗ ನಾನು ಸ್ಥಳೀಯ ಸಂಸ್ಥೆಯಿಂದ ಚುನಾಯಿತನಾದ ಕಾರಣಕ್ಕೋಸ್ಕರ ಆ ಭಾಗಕ್ಕೆ ಹೋದಾಗ ಜನ ಸಂಜೆ ಹೊತ್ತಿಗೆ ಗಬ್ಬು ವಾಸನೆ ಬರ್ತದೆ. ಪ್ರತಿ ಮನೆಗೆ ಆ ದೊಡ್ಡ ದೊಡ್ಡ ಯಾವುದು ಇರುವೆ, ಹೊಸ ತರದ ಇರುವೆ, ಆ ಇರುವೆ ಕಚ್ಚುವ ರೀತಿ ನೋಡಿ ಮಕ್ಕಳಿಗೆ ಅದಕ್ಕೆ ಸರ್ಕಾರದ ಸಚಿವರ ಉತ್ತರದಲ್ಲಿ ಯಾವ್ದು ಸಚಿವರು ನಮ್ಮಲ್ಲಿ ಬರುವುದೇ ಇಲ್ಲ. ಅದಕ್ಕೂ ಸಚಿವರ ಹತ್ರ ಮನವಿ ಮಾಡುವಂತದ್ದು, ದಯವಿಟ್ಟು ಮಂಗಳೂರಿಗೆ ಬಂದಾಗ ನೀವು ನಮ್ಮನ್ನು ಭೇಟಿ ಆಗಬೇಕು. ಮಾನ್ಯ ಸಭಾಧ್ಯಕ್ಷ, ಈವರೆಗೂ ಸುಮಾರು 4 ಸರಿ ಮಂಗಳೂರು ಮಹಾನಗರ ಪಾಲಿಕೆಗೆ ಹೋಗಿದ್ದೀನಿ ಸಭಾಧ್ಯಕ್ಷ. ನೆಕ್ಸ್ಟ್ ಹೋದಾಗ ಡೆಫಿನೆಟ್ಲಿ ಸದಸ್ಯರಿಗೆ ಮಾಹಿತಿ ಕೊಟ್ಟು ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ಸಭಾಧ್ಯಕ್ಷ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ತ್ಯಾಜ್ಯ ಸಂಗ್ರಹ ನಿರ್ವಹಣೆಗೆ ನಾವು ಕ್ರಮಗಳನ್ನ ತಗೊಂಡಿದ್ದೀವಿ ಸಭಾಧ್ಯಕ್ಷರೇ. ಇದರಲ್ಲಿ ಸುಮಾರು ಡೈಲಿ ಸಭಾಧ್ಯಕ್ಷ 310ರಿಂದ 330 ಟನ್ವರೆಗೆ ಈ ತ್ಯಾಜ್ಯ ಉತ್ಪತ್ತಿ ಆಗ್ತಾ ಇದೆ ಸಭಾಧ್ಯಕ್ಷ. ಈ 70% ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯ ವಿಂಗಡಣೆಯಾಗಿ ನಮ್ಮದು ಸಂಸ್ಕರಣಾ ಘಟಕ ಇದೆ ಸಭಾಧ್ಯಕ್ಷ. ಅವ್ರು ಸ್ಲೋ ಅಂತ ಹೇಳಿದ್ರಲ್ಲ ಸಭಾಧ್ಯಕ್ಷ, ಹೊಸ ಟೆಕ್ನಾಲಜಿ ಮಾಡಿನೇ ಸಂಸ್ಕರಣಾ ಘಟಕನ ಈಗಾಗಲೇ ಸ್ಥಾಪನೆ ಮಾಡಿದ್ದೀವಿ ಸಭಾಧ್ಯಕ್ಷ. ಅದು ಸ್ಲೋ ಅಂತ ಹೇಳ್ತಾ ಇದ್ದಾರೆ, ಅದನ್ನು ವೇಗವಾಗಿ ಮಾಡಲಿಕ್ಕೆ ಏನೋ ಸೂಕ್ತ ಕ್ರಮ ನಾವು ತೆಗಿತೀವಿ ಸಭಾಧ್ಯಕ್ಷರೇ. ಮತ್ತು ಪ್ರತಿ ಶುಕ್ರವಾರ ಒಣತ್ಯಾಜ್ಯ ಮಾತ್ರ ಸಂಗ್ರಹ ಮಾಡ್ತೀವಿ ಸಭಾಧ್ಯಕ್ಷರೇ. ಒಣತ್ಯಾಜ್ಯ 2 ಸಂಖ್ಯೆ ಇದನ್ನು ಈ ಕನ್ವೇಯರ್ ಬೆಲ್ಟ್ ಮುಖಾಂತರ ಇದನ್ನು ಸಂಸ್ಕರಣೆ ಮಾಡಿ ಆ ಒಣತ್ಯಾಜ್ಯದಲ್ಲಿ ಅನುಪಯುಕ್ತ ಅದನ್ನು RDF ಅದೇ ಈ ಫ್ಯಾಕ್ಟ್ರಿಗಳಿಗೆ ಸಭಾಧ್ಯಕ್ಷ, ಸಿಮೆಂಟ್ ತಯಾರು ಮಾಡೋ ಫ್ಯಾಕ್ಟ್ರಿಗೆ ಕಳಿಸ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಮತ್ತು ಹಸಿ ತ್ಯಾಜ್ಯ ಇದನ್ನು ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಹುಳಗಳ ಮುಖಾಂತರ ಸಂಸ್ಕರಣೆ ಈಗಾಗಲೇ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಈ 2 TDP ಸಾಮರ್ಥ್ಯದ ಜೈವಿಕ ಅನಿಲ ಸ್ಥಾವರದಲ್ಲಿ ಇದನ್ನು ಸಂಸ್ಕರಣೆ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಮತ್ತು ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2016 ಅನ್ವಯ ಈ ಬೃಹತ್ ಪ್ರಮಾಣದ ತ್ಯಾಜ್ಯ ಉತ್ಪಾದಕರಿಗೆ ತಮ್ಮ ವಾರ್ಡ್ನಲ್ಲಿ ಉತ್ಪಾದನೆಯಾಗುವ ಅದರ ಸೈಟಲ್ಲಿ ಆನ್ ಸೈಟ್ ಕಂಪೋಸಿಟಿಂಗ್ ಸಭಾಧ್ಯಕ್ಷರೇ ಸೂಚನೆ ಮಾಡಿ ಇದ್ರ ಮುಖಾಂತರ ಕಾರ್ಪೊರೇಷನಿಂದ ಈಗಾಗಲೇ ಯಾರು ಜಾಸ್ತಿ ಉತ್ಪಾದನೆ ಆಗ್ತದೆ ಅಲ್ಲೇ ಅವರು ಅದನ್ನು ವಿಲೇವಾರಿ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟು ಅದನ್ನು ಫಾಲೋ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ. ಮತ್ತು ಅವ್ರು ಇನ್ನೊಂದು ಕ್ವಶನ್ ಏನು ಕೇಳಿದ್ದಾರೆ ಸಭಾಧ್ಯಕ್ಷರೇ, ಏನು ದಂಡ ಆಗ್ತಾ ಇದ್ದೀರಾ, ಯಾರಿಗೆ ಕಸ ಬಿಸಾಕ್ತಾರೆ ಅವರಿಗೆ ಏನು ಕ್ರಮ ತಗೊಂಡಿದ್ದೀವಿ ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಈಗಾಗಲೇ ಪೊಲೀಸವ್ರಿಗೆ ಸಹ ಸೂಚನೆ ಕೊಟ್ಟಿದ್ದೀವಿ. ನಮ್ಮ ಇಲಾಖೆಯಿಂದ ಯಾವ್ಯಾವ ವಾಹನಗಳಲ್ಲಿ ಕಸ ಬಿಸಾಡ್ತಾರೆ ಸಭಾಧ್ಯಕ್ಷರೇ, ಬೆಂಗಳೂರು ಥರನೇ ಅಲ್ಲೇ ಫಾಲೋ ಮಾಡಿ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಮತ್ತು ದಂಡ ಸಹ ಅವ್ರ ಹತ್ರ ತಗೋತಾ ಇದ್ದೀವಿ ಸಭಾಧ್ಯಕ್ಷರೇ. ಮತ್ತು ಈ ಮಂಗಳೂರು ವಿವಿಧ ಪ್ರದೇಶಗಳಲ್ಲಿ ರಸ್ತೆ ಬದಿಗಳಲ್ಲಿ ಕಸದ ರಾಶಿಗಳಿದೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಅದನ್ನು ವಿಲೇವಾರಿ ಮಾಡಲಿಕ್ಕೆ ನಾವು LED ಡಿಸ್ಪ್ಲೇ ಮುಖಾಂತರ ಆಗಬಾರ್ದು ಅಂತ ಹೇಳಿ ದೊಡ್ಡ ಸ್ಕ್ರೀನ್ಸ್ ಹಾಕಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಸುಮಾರು CCTVಗಳು ಫುಟೇಜಸ್ ಸಹ ತಗೊಂಡು ಸುಮಾರು 24ರಲ್ಲಿ 66,000 ಮತ್ತು 26ರಲ್ಲಿ 25ರಲ್ಲಿ 45,000 ಫೈನ್ ತಗೊಂಡಿದ್ದೀವಿ ಸಭಾಧ್ಯಕ್ಷ. ಮತ್ತು CCTV ನಾವೇ ಹಾಕಿರೋ ಸಭಾಧ್ಯಕ್ಷರೇ, ಯಾರ ಕಡೆಯಿಂದ ಅದು ಮಾಡ್ತಾ ಇದ್ದು ಸರ್ಕಾರನೇ ನಾವು 60 ಸೌರಶಕ್ತಿ ಚಾಲಿತ CCTV ಹಾಕಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಇನ್ನೊಂದು ಲಾಸ್ಟ್ ಪ್ರಶ್ನೆ ಸಭಾಧ್ಯಕ್ಷ, ಇಡೀ ಇದರಲ್ಲಿ ರಾಜ್ಯದಲ್ಲಿ ಕಳೆದ ಬಾರಿ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಮಂಗಳೂರು ನಗರ ಇದು 3ರಿಂದ 10 ಲಕ್ಷ ಜನಸಂಖ್ಯೆ ಉಳ್ಳ ಇದರಲ್ಲಿ ಸುಮಾರು 309 ಮಹಾನಗರ ಪಾಲಿಕೆಗಳಿದೆ ಸಭಾಧ್ಯಕ್ಷರೇ. ಅದ್ರ ಪೈಕಿ ಮಂಗಳೂರು 25ನೇ ಸ್ಥಾನದಲ್ಲಿದೆ ಸಭಾಧ್ಯಕ್ಷರೇ. ಮೈಸೂರು ಮತ್ತು ಇನ್ನೊಂದು ದಾವಣಗೆರೆ ಇರಬೇಕು.
ಅವೆರಡು 1 and 2 ಅಲ್ಲಿದ್ದಾವೆ ಸಭಾಧ್ಯಕ್ಷರೇ, ಇಡೀ ದೇಶದ ಸಭಾಧ್ಯಕ್ಷ. ನಮಗೆ ಅದು ಬಹುಮಾನ ಸಹ ಬಂದಿದೆ ಸಭಾಧ್ಯಕ್ಷರೇ. ಅದರಿಂದ ಮಂಗಳೂರಿನ ಸಹ 5ನೇ ನಂಬರ್ ಒಳಗಡೆ ಬರಲಿಕ್ಕೆ ಏನೇನು ಕ್ರಮ ತಗೋಬೇಕು ಅದನ್ನ ತಗೋತೀವಿ ಸಭಾಧ್ಯಕ್ಷರೇ. ಮತ್ತು ಈ ಭಾಳ ಸ್ಟ್ರಿಕ್ಟಾಗಿ ನಾವು ಈ ಕಸ ವಿಲೇವಾರಿ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಇದು ಒಂದು 70% ಇದು ಪ್ರಗತಿಯಲ್ಲಿದೆ ಸಭಾಧ್ಯಕ್ಷರೇ, ಈ ಕಸ ಸಂಗ್ರಹಣೆ ಮಾಡೋದು ಮತ್ತು ವಿಲೇ ಮಾಡೋದು. ಸಭಾಪತಿಯವರೇ, ಇಲ್ಲ, ಇದು ಉತ್ತರ ಸರಿ ಇಲ್ಲ, ದಯವಿಟ್ಟು ಸರಿ ಇಲ್ಲ. ಯಾಕಂದ್ರೆ ಪ್ರಾಕ್ಟಿಕಲ್ ನಮಗೆ ಅನುಭವ ಇರುವಂಥದ್ದು. ಅಲ್ಲಿ ಸಂಜೆ ಹೊತ್ತಿಗೆ ಆ ಭಾಗದಲ್ಲಿ ವಾಸನೆ ಹೋಗ್ಲಿಕ್ಕೆ ಆಗುದಿಲ್ಲ. 9 ಲಕ್ಷ ಟನ್ ಇನ್ನೂ ಬಾಕಿ ಇದೆ. ದಿನಕ್ಕೆ 330 ಟನ್ ಅಲ್ಲಿ ಬೀಳ್ತೊಂಡು ವಾಪಸ್ ಬೀಳ್ತಾರೆ. ನನ್ನದು ಒಂದು 4 ವರ್ಷ ರಾಮಕೃಷ್ಣ ಮಿಷನ್ ಅವರು ಒಂದು 10,000 ಜನ ಕಾರ್ಯಕರ್ತರು ಸೇರಿ ಸ್ವಚ್ಛ ಭಾರತ ಮಿಷನ್ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಈ ರೀತಿಯ ಇದಕ್ಕೆ ಅವರು ವಾಪಸ್ ಒಂದು ಪ್ರಪೋಸಲ್ ಕೊಟ್ಟಿದ್ರು. ಈಗ ನಮ್ಮಲ್ಲಿ ಸಿಟಿ ಕಾರ್ಪೊರೇಷನ್ ಅಲ್ಲಿ ಅಂದ್ರೆ ಆಡಳಿತ ಮುಗ್ದು, ಮೇಯರ್ ಇರ್ಬೋದು, ಅವರ ಸಮಯ ಮುಗ್ದು 8 ತಿಂಗಳಾಯ್ತು, ಅಂದ್ರೆ ಫೆಬ್ರವರಿ ಮುಗ್ದಿದೆ. ಜನ ಯಾರ ಹತ್ರ ಮಾತಾಡೋದು ಅಲ್ಲಿ ಸರಿಯಾಗಿ ಸಿಗ್ತಿಲ್ಲ. ಅದಕ್ಕೋಸ್ಕರ ಅಧಿಕಾರಿ ವರ್ಗವನ್ನ ಇದು ಮಾಡಿ ಹೊಸ ಒಂದು ಟೆಕ್ನಾಲಜಿ ಉಪಯೋಗ ಮಾಡಿ ಆ ಹಿಂದೆ ಇದ್ದ ಕಸವನ್ನು ವಿಲೇವಾರಿ ಮಾಡಬೇಕು. ವಾಸನೆ ಜೊತೆಗೆ ಜನ ಬದುಕುವುದು ಕಷ್ಟ ಆಗಿದೆ. ದೊಡ್ಡ ದೊಡ್ಡ ಫ್ಲಾಟ್ ಎಷ್ಟು ಬಂದರೂ ಕೂಡ ಅಲ್ಲಿ ಯಾರಿಗೆ ಪರಿಸ್ಥಿತಿ ಇಲ್ಲ ಅಂತ. ಹಿಂದೆ ಸ್ವಚ್ಛ ಗ್ರಾಮ ಅಂತ ಉತ್ತಮವಾದ ಕೆಲಸವನ್ನು ಅವ್ರು ಮಾಡಿದ್ರು. ನಾನು ಅನ್ನೋದು ನರೇಂದ್ರ ಮೋದಿಜಿಯವರ ಕನಸು. ಫಸ್ಟ್ ಫೇಸ್ ಅಲ್ಲಿ 12 ಕೋಟಿ ಶೌಚಾಲಯ ಮಾಡುವ ಮುಖಾಂತರ ಇಡೀ ತಾಯಂದಿರಿಗೆ, ಶಾಲೆ ಹೋಗೋ ಮಕ್ಕಳಿಗೆ ಒಂದು ಗೌರವ ಸಿಗುವಾಗ ಮಾಡಿದ್ರು. ಸೆಕೆಂಡ್ ಫೇಸ್ ಅಲ್ಲಿ ಹಸಿ ಕಸ, ಒಣ ಕಸ ಅದು ಸರಿಯಾಗಿ ಸ್ಯಾಗ್ರಿಗೇಟ್ ಆಗಿ ಗೊಬ್ಬರ ಮಾಡದಿದ್ರೆ ಅದರಲ್ಲಿ ಯಾವ ಪ್ರಯೋಜನ? ಅದಕ್ಕೆ ದಯವಿಟ್ಟು ಸಚಿವರು, ನಾನಿದ್ದೇನೆ, ಪ್ರತಾಪನ್ ಇದ್ದೇವೆ, ಮಂಜುನಾಥ್ ಭಂಡಾರಿ ಇದ್ದಾರೆ, ಇವ್ರು ನಮ್ಮ ಜೊತೆ ಬಂದು ಸೇರ್ಕೊಂಡು ಒಂದಿವ್ಸ ಸಮಯ ಕೊಡ್ಬೇಕಂತ ಅನ್ನೋದು ನಾವೇ ಸ್ವಾಗತ ಮಾಡ್ತೀವಿ. ಎಲ್ಲ ರಾಜಕೀಯವನ್ನು ಬದಿಗಿಟ್ಟು ಸ್ವಾಗತ ಮಾಡಿ ನಮ್ಮ ಜೊತೆ ಬರಬೇಕು ನಾನು ವಿನಂತಿ, ದಯವಿಟ್ಟು ಬರಬೇಕಲ್ಲ. ಸಭಾಧ್ಯಕ್ಷ, ಈಗಾಗಲೇ ನಾನು 4 ಸರಿ ನಾನು ಹೋಗಿದ್ದೆ ಸಭಾಧ್ಯಕ್ಷ, ಎಲ್ಲರೂ ಬಂದಿದ್ರು. ಬಟ್ MLAಗಳಿದಾರಲ್ಲ ಅಲ್ಲಿ, ಯಾರಿಗೆ ಕೇಳೋದು ಅಂದ್ರೆ MLAಗಳು ಅಷ್ಟು ಹೈಯೆಸ್ಟ್ ವೋಟಿಂದ ಗೆಲ್ಸಿದ್ದಾರೆ ಸಭಾಧ್ಯಕ್ಷ. MLAಗಳದ್ದು ಕರ್ತವ್ಯ ಆಗ್ತದೆ, MLCಗಳು ಕರ್ತವ್ಯ ಆಗ್ತದೆ ಸಭಾಧ್ಯಕ್ಷ. ಅವರೇ ಈವರೆಗೂ ಸೀರಿಯಸ್ ಇಶ್ಯೂ ಸಭಾಪತಿ ಅವರೇ, ಉದಯವಾಣಿ ಪೇಪರ್ ಅಲ್ಲಿ ಬಂತು, ಮತ್ತೆ ಬಿಗಡಾಯಿಸಿದ ಸಮಸ್ಯೆ ಎಲ್ಲ ಸಿಟಿ ಭಾಗದಲ್ಲಿ ಬೀಳ್ತಾ ಉಂಟು ಸಭಾಧ್ಯಕ್ಷ. ಈವರೆಗೂ ಇವ್ರು ಯಾರು MLC ಅವರಾಗ್ಲಿ ಇವ್ರು ಯಾರು ಭೇಟಿ ಮಾಡಿಲ್ಲ ಸಭಾಧ್ಯಕ್ಷ. ನಾನೇ ಹೋಗಿದ್ದೆ, 2 ಸರಿ ಮೀಟಿಂಗು ಸಹ ತಗೊಂಡಿದ್ದೆ, ಒಟ್ಟು 4 ಸರಿ ಹೋಗಿದ್ದೆ ಸಭಾಧ್ಯಕ್ಷ. ನೆಕ್ಸ್ಟ್ ಹೋದವಾಗ ಮಾನ್ಯ ಸದಸ್ಯರುಗಳಿಗೆ ಹೇಳ್ತೀನಿ ಸಭಾಧ್ಯಕ್ಷ, ಸಮಸ್ಯೆ ಇದ್ರೆ ಅವ್ರ ಸಮ್ಮುಖದಲ್ಲೇ ಅದನ್ನ ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತೀವಿ.